ಹೋರಾಟಗಾರ ತಿಮ್ಮರೋಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಉಡುಪಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ಇದೆ. ಸೌಜನ್ಯ ಹೋರಾಟಗಾರ ತಿಮ್ಮರೋಡಿಗೆ ಬಿಗ್ ರಿಲೀಫ್. ಉಡುಪಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ನೀಡಿದೆ ಉಡುಪಿ ಕೋರ್ಟ್. BL ಸಂತೋಷ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ಆಯಿತು. ಜಾಮೀನು ಅರ್ಜಿಯ ವಿಚಾರಣೆ. ತಿಮ್ಮರೋಡಿಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಒಪ್ಪಿಸಿದ್ರು. ಬಟ್ ಇವತ್ತು ಏನಾಗಬಹುದು ಅನ್ನುವಂಥ ಕುತೂಹಲ ಆಯಿತು. ಕೊನೆಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಅದು ಕೂಡ ಷರತ್ತುಬದ್ಧ ಜಾಮೀನು. ಮಹೇಶ್ ತಿಮ್ಮರೋಡಿಗೆ ಉಡುಪಿಯ JMFC ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರಿಗೆ ಅವಹೇಳನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಬಂಧಿಸಿದ್ರು. ಈಗ BL ಸಂತೋಷ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡುವ ಮೂಲಕ ಹಿಂದೂ ಧರ್ಮದ ನಾಯಕನ ನಿಂದನೆ ಮಾಡಿ ಧರ್ಮ ಸಮುದಾಯಗಳ ನಡುವೆ ವೈಮನಸ್ಸು ಉಂಟು ಮಾಡಿದ್ದಾರೆ ಅಂತ ಬ್ರಹ್ಮಾವರ ಗ್ರಾಮಾಂತರ ಬಿಜೆಪಿಯ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ದೂರನ್ನು ದಾಖಲಿಸಿದರು. ಸುಳ್ಳು ನಿಂದನೆ, ಸಾರ್ವಜನಿಕವಾಗಿ ಶಾಂತಿ ಕದಡುವ ಸೆಕ್ಷನ್ನಲ್ಲಿ ಕೇಸ್ ದಾಖಲಾಗಿತ್ತು. ಆಗಸ್ಟ್ 21ರಂದು ಉಜಿರೆ ಬಳಿಯ ತಿಮ್ಮರೋಡಿಯ ನಿವಾಸಕ್ಕೆ 8 ವಾಹನಗಳಲ್ಲಿ ಬ್ರಹ್ಮಾವರ ಪೊಲೀಸರು ಹೋಗಿದ್ರು. ಈ ವೇಳೆ ಕೋಣೆಯಲ್ಲಿ ಲಾಕ್ ಮಾಡಿಕೊಂಡು ತಿಮ್ಮರೋಡಿಯವರನ್ನ ಅಲ್ಲಿ ಕರ್ಕೊಂಡು ಬಂದಿದ್ರು. ಪೊಲೀಸರ ಜೊತೆ ಗಿರೀಶ್ ಮಟ್ಟಣ್ಣನವರ್ ಅವರ ಜೊತೆಗೆ ಅವರ ಬೆಂಬಲಿಗರು ವಾಗ್ವಾದವನ್ನು ಕೂಡ ನಡೆಸಿದ್ರು. ಭಾರಿ ಹೈ ಡ್ರಾಮಾ ಕೂಡ ಆಯಿತು. ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ರು. ಈ ರೀತಿಯ ಬೆಳವಣಿಗೆ ಇದನ್ನು ಪ್ರಶ್ನಿಸಿ ಇವತ್ತು ಅರ್ಜಿಯ ವಿಚಾರಣೆ ಆಯಿತು. ಸದ್ಯಕ್ಕೆ ಅಂತೂ ಬಿಗ್ ರಿಲೀಫ್, ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ಕೊಡಲಾಗಿದೆ. ನೋಡಿ, ಇವತ್ತು ಬೆಳಗ್ಗೆಯಿಂದ ಏನೇನು ಆಯಿತು ಈ ಒಂದು ಧರ್ಮಸ್ಥಳದ ಪ್ರಕರಣ ವಿಚಾರ ಅನ್ನೋದು ಗೊತ್ತಿರುವಂಥ ವಿಚಾರ. ಏಕಕಾಲದಲ್ಲಿ ಶೋಧ ಆಗಿತ್ತು. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಅರ್ಜಿಯ ವಿಚಾರಣೆ, ಗಿರೀಶ್ ಮಟ್ಟಣ್ಣ ಪೊಲೀಸ್ ಸ್ಟೇಷನ್ ವಿಚಾರಣೆ, ಇನ್ನು ಸುಜಾತ ಭಟ್ ಆಕೆಯ ಮನೆಯೊಳಗೆ ಪೊಲೀಸ್ನವರು, ಇನ್ನು ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ, ಇದನ್ನು ಕೂಡ ವಿಚಾರಣೆ ನಡೀತಾ ಇತ್ತು. ಇದೆಲ್ಲ ಬೆಳವಣಿಗೆ ಆಯಿತು. ಇದರ ಮಧ್ಯೆ ಅರ್ಜಿಯ ವಿಚಾರಣೆ ಆಗಬೇಕಾಗಿತ್ತು. BL ಸಂತೋಷ್ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ BL ಸಂತೋಷ್ ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಲಾಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡಲಾಗಿತ್ತು. ಅದರ ಜಾಮೀನು ಅರ್ಜಿ ಸಿಕ್ಕಿದೆ.